ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣ ಆಗುವಂತ ನಿಯಮ ಏನಿದೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಉತ್ತೀರ್ಣ ಆಗೋದಕ್ಕೆ ಅಂಕ ಅನ್ನುವಂಥದ್ದೇನಿದೆ ಅದನ್ನ 33ಕ್ಕೆ ಈಗ ರಾಜ್ಯ ಸರ್ಕಾರ ಇಳಿಸಿದೆ. ಆಂತರಿಕ ಮೌಲ್ಯಮಾಪನ, ಅದರ ಜೊತೆಲಿ ಬಾಹ್ಯ ಪರೀಕ್ಷೆಗಳು ಇದೆಲ್ಲವನ್ನೂ ಸೇರಿ 33% ಪಡೆದರೆ ಉತ್ತೀರ್ಣ. ಇಲ್ಲಿವರೆಗೂ ಕೂಡ ಎಷ್ಟು ಮಾರ್ಕ್ಸ್ ಇತ್ತು ಅದನ್ನ ಈಗ ಬದಲಾವಣೆ ಮಾಡಿಕೊಳ್ಳಲಾಗಿರೋದು. 33% ಬಂದ್ರೆ ಉತ್ತೀರ್ಣ ಅನ್ನುವಂತ ನಿಯಮ ಇನ್ನು ಮುಂದೆ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಯಮವನ್ನ ಬದಲಿಸಿದೆ. ಬಹುಶಃ ಮಕ್ಕಳಿಗೊಂದು ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೊಂದು ರೀತಿಯಲ್ಲಿ ಬಹಳ ಖುಷಿಯ ವಿಚಾರ. ಇದರ ಬಗ್ಗೆ ಆಕ್ಷೇಪಣೆ ಏನಾದರೂ ಇದ್ರೆ 15 ದಿನಗಳ ಕಾಲಾವಕಾಶವನ್ನ ಕೂಡ ಈಗ ನೀಡಲಾಗಿದೆ. ಅಂದ್ರೆ ಮಾರ್ಕ್ಸ್ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಂತಹ ಸಂದರ್ಭದಲ್ಲಿ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು. ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣ ಆಗುವಂತ ನಿಯಮ ಏನಿದೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಉತ್ತೀರ್ಣ ಆಗೋದಕ್ಕೆ ಅಂಕ ಅನ್ನುವಂಥದ್ದೇನಿದೆ ಅದನ್ನ 33ಕ್ಕೆ ಈಗ ರಾಜ್ಯ ಸರ್ಕಾರ ಇಳಿಸಿದೆ. ಆಂತರಿಕ ಮೌಲ್ಯಮಾಪನ, ಅದರ ಜೊತೆಲಿ ಬಾಹ್ಯ ಪರೀಕ್ಷೆಗಳು ಇದೆಲ್ಲವನ್ನೂ ಸೇರಿ 33% ಪಡೆದರೆ ಉತ್ತೀರ್ಣ. ಇಲ್ಲಿವರೆಗೂ ಕೂಡ ಎಷ್ಟು ಮಾರ್ಕ್ಸ್ ಇತ್ತು ಅದನ್ನ ಈಗ ಬದಲಾವಣೆ ಮಾಡಿಕೊಳ್ಳಲಾಗಿರೋದು. 33% ಬಂದ್ರೆ ಉತ್ತೀರ್ಣ ಅನ್ನುವಂತ ನಿಯಮ ಇನ್ನು ಮುಂದೆ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಯಮವನ್ನ ಬದಲಿಸಿದೆ. ಬಹುಶಃ ಮಕ್ಕಳಿಗೊಂದು ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೊಂದು ರೀತಿಯಲ್ಲಿ ಬಹಳ ಖುಷಿಯ ವಿಚಾರ. ಇದರ ಬಗ್ಗೆ ಆಕ್ಷೇಪಣೆ ಏನಾದರೂ ಇದ್ರೆ 15 ದಿನಗಳ ಕಾಲಾವಕಾಶವನ್ನ ಕೂಡ ಈಗ ನೀಡಲಾಗಿದೆ. ಅಂದ್ರೆ ಮಾರ್ಕ್ಸ್ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಂತಹ ಸಂದರ್ಭದಲ್ಲಿ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು. ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣ ಆಗುವಂತ ನಿಯಮ ಏನಿದೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಉತ್ತೀರ್ಣ ಆಗೋದಕ್ಕೆ ಅಂಕ ಅನ್ನುವಂಥದ್ದೇನಿದೆ ಅದನ್ನ 33ಕ್ಕೆ ಈಗ ರಾಜ್ಯ ಸರ್ಕಾರ ಇಳಿಸಿದೆ. ಆಂತರಿಕ ಮೌಲ್ಯಮಾಪನ, ಅದರ ಜೊತೆಲಿ ಬಾಹ್ಯ ಪರೀಕ್ಷೆಗಳು ಇದೆಲ್ಲವನ್ನೂ ಸೇರಿ 33% ಪಡೆದರೆ ಉತ್ತೀರ್ಣ. ಇಲ್ಲಿವರೆಗೂ ಕೂಡ ಎಷ್ಟು ಮಾರ್ಕ್ಸ್ ಇತ್ತು ಅದನ್ನ ಈಗ ಬದಲಾವಣೆ ಮಾಡಿಕೊಳ್ಳಲಾಗಿರೋದು. 33% ಬಂದ್ರೆ ಉತ್ತೀರ್ಣ ಅನ್ನುವಂತ ನಿಯಮ ಇನ್ನು ಮುಂದೆ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಯಮವನ್ನ ಬದಲಿಸಿದೆ. ಬಹುಶಃ ಮಕ್ಕಳಿಗೊಂದು ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೊಂದು ರೀತಿಯಲ್ಲಿ ಬಹಳ ಖುಷಿಯ ವಿಚಾರ. ಇದರ ಬಗ್ಗೆ ಆಕ್ಷೇಪಣೆ ಏನಾದರೂ ಇದ್ರೆ 15 ದಿನಗಳ ಕಾಲಾವಕಾಶವನ್ನ ಕೂಡ ಈಗ ನೀಡಲಾಗಿದೆ. ಅಂದ್ರೆ ಮಾರ್ಕ್ಸ್ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಂತಹ ಸಂದರ್ಭದಲ್ಲಿ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು. ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣ ಆಗುವಂತ ನಿಯಮ ಏನಿದೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಉತ್ತೀರ್ಣ ಆಗೋದಕ್ಕೆ ಅಂಕ ಅನ್ನುವಂಥದ್ದೇನಿದೆ ಅದನ್ನ 33ಕ್ಕೆ ಈಗ ರಾಜ್ಯ ಸರ್ಕಾರ ಇಳಿಸಿದೆ. ಆಂತರಿಕ ಮೌಲ್ಯಮಾಪನ, ಅದರ ಜೊತೆಲಿ ಬಾಹ್ಯ ಪರೀಕ್ಷೆಗಳು ಇದೆಲ್ಲವನ್ನೂ ಸೇರಿ 33% ಪಡೆದರೆ ಉತ್ತೀರ್ಣ. ಇಲ್ಲಿವರೆಗೂ ಕೂಡ ಎಷ್ಟು ಮಾರ್ಕ್ಸ್ ಇತ್ತು ಅದನ್ನ ಈಗ ಬದಲಾವಣೆ ಮಾಡಿಕೊಳ್ಳಲಾಗಿರೋದು. 33% ಬಂದ್ರೆ ಉತ್ತೀರ್ಣ ಅನ್ನುವಂತ ನಿಯಮ ಇನ್ನು ಮುಂದೆ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಯಮವನ್ನ ಬದಲಿಸಿದೆ. ಬಹುಶಃ ಮಕ್ಕಳಿಗೊಂದು ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೊಂದು ರೀತಿಯಲ್ಲಿ ಬಹಳ ಖುಷಿಯ ವಿಚಾರ. ಇದರ ಬಗ್ಗೆ ಆಕ್ಷೇಪಣೆ ಏನಾದರೂ ಇದ್ರೆ 15 ದಿನಗಳ ಕಾಲಾವಕಾಶವನ್ನ ಕೂಡ ಈಗ ನೀಡಲಾಗಿದೆ. ಅಂದ್ರೆ ಮಾರ್ಕ್ಸ್ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಂತಹ ಸಂದರ್ಭದಲ್ಲಿ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು. ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣ ಆಗುವಂತ ನಿಯಮ ಏನಿದೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಉತ್ತೀರ್ಣ ಆಗೋದಕ್ಕೆ ಅಂಕ ಅನ್ನುವಂಥದ್ದೇನಿದೆ ಅದನ್ನ 33ಕ್ಕೆ ಈಗ ರಾಜ್ಯ ಸರ್ಕಾರ ಇಳಿಸಿದೆ.
ಆಂತರಿಕ ಮೌಲ್ಯಮಾಪನ, ಅದರ ಜೊತೆಲಿ ಬಾಹ್ಯ ಪರೀಕ್ಷೆಗಳು ಇದೆಲ್ಲವನ್ನೂ ಸೇರಿ 33% ಪಡೆದರೆ ಉತ್ತೀರ್ಣ. ಇಲ್ಲಿವರೆಗೂ ಕೂಡ ಎಷ್ಟು ಮಾರ್ಕ್ಸ್ ಇತ್ತು ಅದನ್ನ ಈಗ ಬದಲಾವಣೆ ಮಾಡಿಕೊಳ್ಳಲಾಗಿರೋದು. 33% ಬಂದ್ರೆ ಉತ್ತೀರ್ಣ ಅನ್ನುವಂತ ನಿಯಮ ಇನ್ನು ಮುಂದೆ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಯಮವನ್ನ ಬದಲಿಸಿದೆ. ಬಹುಶಃ ಮಕ್ಕಳಿಗೊಂದು ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೊಂದು ರೀತಿಯಲ್ಲಿ ಬಹಳ ಖುಷಿಯ ವಿಚಾರ. ಇದರ ಬಗ್ಗೆ ಆಕ್ಷೇಪಣೆ ಏನಾದರೂ ಇದ್ರೆ 15 ದಿನಗಳ ಕಾಲಾವಕಾಶವನ್ನ ಕೂಡ ಈಗ ನೀಡಲಾಗಿದೆ. ಅಂದ್ರೆ ಮಾರ್ಕ್ಸ್ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಂತಹ ಸಂದರ್ಭದಲ್ಲಿ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು. ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣ ಆಗುವಂತ ನಿಯಮ ಏನಿದೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಉತ್ತೀರ್ಣ ಆಗೋದಕ್ಕೆ ಅಂಕ ಅನ್ನುವಂಥದ್ದೇನಿದೆ ಅದನ್ನ 33ಕ್ಕೆ ಈಗ ರಾಜ್ಯ ಸರ್ಕಾರ ಇಳಿಸಿದೆ. ಆಂತರಿಕ ಮೌಲ್ಯಮಾಪನ, ಅದರ ಜೊತೆಲಿ ಬಾಹ್ಯ ಪರೀಕ್ಷೆಗಳು ಇದೆಲ್ಲವನ್ನೂ ಸೇರಿ 33% ಪಡೆದರೆ ಉತ್ತೀರ್ಣ. ಇಲ್ಲಿವರೆಗೂ ಕೂಡ ಎಷ್ಟು ಮಾರ್ಕ್ಸ್ ಇತ್ತು ಅದನ್ನ ಈಗ ಬದಲಾವಣೆ ಮಾಡಿಕೊಳ್ಳಲಾಗಿರೋದು. 33% ಬಂದ್ರೆ ಉತ್ತೀರ್ಣ ಅನ್ನುವಂತ ನಿಯಮ ಇನ್ನು ಮುಂದೆ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಯಮವನ್ನ ಬದಲಿಸಿದೆ. ಬಹುಶಃ ಮಕ್ಕಳಿಗೊಂದು ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೊಂದು ರೀತಿಯಲ್ಲಿ ಬಹಳ ಖುಷಿಯ ವಿಚಾರ. ಇದರ ಬಗ್ಗೆ ಆಕ್ಷೇಪಣೆ ಏನಾದರೂ ಇದ್ರೆ 15 ದಿನಗಳ ಕಾಲಾವಕಾಶವನ್ನ ಕೂಡ ಈಗ ನೀಡಲಾಗಿದೆ. ಅಂದ್ರೆ ಮಾರ್ಕ್ಸ್ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಂತಹ ಸಂದರ್ಭದಲ್ಲಿ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು. ಎಸ್ಎಸ್ಎಲ್ಸಿ ಪರೀಕ್ಷೆ ಉತ್ತೀರ್ಣ ಆಗುವಂತ ನಿಯಮ ಏನಿದೆ ಅದರಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಉತ್ತೀರ್ಣ ಆಗೋದಕ್ಕೆ ಅಂಕ ಅನ್ನುವಂಥದ್ದೇನಿದೆ ಅದನ್ನ 33ಕ್ಕೆ ಈಗ ರಾಜ್ಯ ಸರ್ಕಾರ ಇಳಿಸಿದೆ. ಆಂತರಿಕ ಮೌಲ್ಯಮಾಪನ, ಅದರ ಜೊತೆಲಿ ಬಾಹ್ಯ ಪರೀಕ್ಷೆಗಳು ಇದೆಲ್ಲವನ್ನೂ ಸೇರಿ 33% ಪಡೆದರೆ ಉತ್ತೀರ್ಣ. ಇಲ್ಲಿವರೆಗೂ ಕೂಡ ಎಷ್ಟು ಮಾರ್ಕ್ಸ್ ಇತ್ತು ಅದನ್ನ ಈಗ ಬದಲಾವಣೆ ಮಾಡಿಕೊಳ್ಳಲಾಗಿರೋದು. 33% ಬಂದ್ರೆ ಉತ್ತೀರ್ಣ ಅನ್ನುವಂತ ನಿಯಮ ಇನ್ನು ಮುಂದೆ ಅನ್ವಯ ಆಗುತ್ತೆ. ರಾಜ್ಯ ಸರ್ಕಾರ ಈ ನಿಯಮವನ್ನ ಬದಲಿಸಿದೆ. ಬಹುಶಃ ಮಕ್ಕಳಿಗೊಂದು ರೀತಿಯಲ್ಲಿ, ವಿದ್ಯಾರ್ಥಿಗಳಿಗೊಂದು ರೀತಿಯಲ್ಲಿ ಬಹಳ ಖುಷಿಯ ವಿಚಾರ. ಇದರ ಬಗ್ಗೆ ಆಕ್ಷೇಪಣೆ ಏನಾದರೂ ಇದ್ರೆ 15 ದಿನಗಳ ಕಾಲಾವಕಾಶವನ್ನ ಕೂಡ ಈಗ ನೀಡಲಾಗಿದೆ. ಅಂದ್ರೆ ಮಾರ್ಕ್ಸ್ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದಂತಹ ಸಂದರ್ಭದಲ್ಲಿ 15 ದಿನಗಳ ಒಳಗಾಗಿ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಬಹುದು.